ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GDR ಲಾ ಲರ್ನಿಂಗ್ ಅಡ್ಡ. ಸೊ ಇವಾಗಿನ ಅಪ್ಡೇಟ್ ಏನಂದರೆ, ಸುಪ್ರೀಂ ಕೋರ್ಟಲ್ಲಿ ಟ್ರೇಡ್ ಮಾರ್ಕ್ ಇನ್ಫ್ರಿಂಗ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಕೇಸ್ ಬಂದಿತ್ತು. ಸೊ ಈ ಟ್ರೇಡ್ ಮಾರ್ಕ್ ಇನ್ಫ್ರಿಂಗ್ಮೆಂಟ್ ಕೇಸಲ್ಲಿ ಇಂಟರಿಮ್ ರಿಲೀಫ್ಗಾಗಿ ಇದೊಂದು ಕೇಸ್ ಇತ್ತು. ಸೊ ಇಂಟರಿಮ್ ರಿಲೀಫ್ ಸಿಗಬೇಕು, ಇಂಟರಿಮ್ ಇಂಜೆಕ್ಷನ್ ಸಿಗಬೇಕು ಅಂದರೆ ಕೆಲವೊಂದು ಕ್ರೈಟೀರಿಯಾಗಳು ಫುಲ್ಫಿಲ್ ಆಗಬೇಕು. ಅದು ಆಗಿಲ್ಲ ಅಂತ ಅಂದರೆ ಇಂಟರಿಮ್ ರಿಲೀಫ್, ಇಂಟರಿಮ್ ಇಂಜೆಕ್ಷನ್ ಕೊಡೋಕ್ಕಾಗಲ್ಲ, ನಾವು ರಿಜೆಕ್ಟ್ ಮಾಡಬಹುದು ಅಂತ ಹೇಳಿ ಸುಪ್ರೀಂ ಕೋರ್ಟು ಕೆಲವೊಂದು ಕ್ರೈಟೀರಿಯಾಗಳನ್ನು ತಿಳಿಸಿದ್ದಾರೆ. ಆ ಕ್ರೈಟೀರಿಯಾಗಳು ಫುಲ್ಫಿಲ್ ಆಗಿಲ್ಲ ಅಂತಂತಂದರೆ ಏನು ಟ್ರೇಡ್ ಮಾರ್ಕ್ ಇನ್ಫ್ರಿಂಜ್ಮೆಂಟ್ ಕೇಸ್ ಏನು ಹಾಕ್ತಾರೋ ಅದರಲ್ಲಿ ಇಂಟರಿಮ್ ಇಂಜಂಕ್ಷನ್ ಬಯಸೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀವಿ. ಓಕೆ, ಸೊ ಅವರು ಹೇಳಿದಂತಹ ಕೆಲವೊಂದು ಕ್ರೈಟೀರಿಯಾಗಳು ಈ ರೀತಿ ಇವೆ. ಏನಂತ ನೋಡಿ, ಪ್ರೈಮಾ ಫೇಸಿ ಕೇಸ್ ಇರಬೇಕು, ಲೈಕ್ಲಿಹುಡ್ ಆಫ್ ಕನ್ಫ್ಯೂಷನ್ ಇರಬೇಕು, ರಿಲೇಟಿವ್ ಮೆರಿಟ್ಸ್ ಆಫ್ ದ ಪಾರ್ಟೀಸ್ ಕ್ಲೇಮ್ಸ್, ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್, ರಿಸ್ಕ್ ಆಫ್ ಇರ್ರಿಪೇರೇಬಲ್ ಹಾರ್ಮ್ ಆ್ಯಂಡ್ ಪಬ್ಲಿಕ್ ಇಂಟ್ರೆಸ್ಟ್. ಸೊ ಇವೆಲ್ಲವೂ ಕೂಡ ಇದ್ದರೆ ಮಾತ್ರ ಇಂಟರಿಮ್ ಇಂಜೆಕ್ಷನ್ ಸಿಗೋಕ್ಕೆ ಸಾಧ್ಯ. ಯಾವುದರಲ್ಲಿ? ಟ್ರೇಡ್ ಮಾರ್ಕ್ ಇನ್ಫ್ರಿಂಜ್ಮೆಂಟ್ ಕೇಸಲ್ಲಿ. ಓಕೆ, ಟ್ರೇಡ್ ಮಾರ್ಕ್ ಇನ್ಫ್ರಿಂಜ್ಮೆಂಟ್ ಕೇಸ್ ರಿಲೇಟ್ ಇದ್ದಾಗೆ ಯಾವುದೇ ನೀವು ಕೇಸ್ ಹಾಕಿದ್ರೂ ಕೂಡ ಅದರಲ್ಲಿ ಏನೋ ರಿಲೀಫ್ ಸಿಗಬೇಕು ಅಂತಂದರೆ ಇವೆಲ್ಲ ಕ್ರೈಟೀರಿಯಾಗಳು ಫುಲ್ಫಿಲ್ ಆಗಬೇಕು. ಅಂದಾಗ ಮಾತ್ರ ಇವು ಯಾವುದರಲ್ಲಿಯೂ ಕೇವಲ ಒಂದು ಕೂಡ ಇಲ್ಲ ಅಂತಂದರೆ ಅದೇ ಬೇಸ್ ಮೇಲೆ ಇಂಟರಿಮ್ ಇಂಜೆಕ್ಷನನ್ನು ಏನೋ ಡಿಕ್ಲೈನ್ ಮಾಡಬಹುದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅವರು ತಿಳಿಸಿದ್ದಾರೆ. ಸೊ ಈ ಒಂದು ಅಪ್ಡೇಟ್ ಬಗ್ಗೆ ತಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೇನಾದರೂ ಅಪ್ಡೇಟ್ ಇದ್ದರೆ ಆದಷ್ಟು ಬೇಗ ತಿಳಿಸ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.